ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟವನ್ನ ತಂದೊಡ್ಡಿತ್ತು. ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ಮುಂದೆ ಏನಾಗತ್ತೆ ಅನ್ನುವಂತ ಪ್ರಶ್ನೆ ಇದೀಗ ನಮ್ಮ ಮುಂದೆ ಇದೆ. ಸಿಎಂ ಆಗಲು ಕಾಂಗ್ರೆಸ್ನ ಕೈ ನಾಯಕರು ಸಾಕಷ್ಟು ಪೈಪೋಟಿಯನ್ನು ನಡೆಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ಮುಂದಿನ ಸಿಎಂ ಯಾರು? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮೂಡಾ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟವನ್ನು ತಂದೊಡ್ಡಿತ್ತು. ಅದರಲ್ಲೂ ಕೂಡ ಈ ಪ್ರಕರಣ ಇದೀಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿದೆ. ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಒಂದು ಪ್ರಕರಣದಲ್ಲಿ ತೀರ್ಪು ಕಾಯ್ದಿರಿಸಿದರೆ ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾರಾ? ಈ ಪ್ರಶ್ನೆ ಇದೀಗ ಕಾಂಗ್ರೆಸ್, ಬಿಜೆಪಿ, JDS ನಾಯಕರ ಮುಂದೆ ಇರುವಂಥದ್ದು. ಅದರಲ್ಲೂ ಕೂಡ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಜನ ಈ ಒಂದು ತೀರ್ಪಿಗಾಗಿ ಇದೀಗ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾಕಂತಂದರೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದು 1.5 ವರ್ಷ ಆಗಿದೆ. ರಾಜ್ಯದ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ನೀಡಿ ಅವುಗಳನ್ನು ಅನುಷ್ಠಾನಗೊಳಿಸಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ದಿನನಿತ್ಯ ಮುಂದಾಗ್ತಾ ಇದ್ದಾರೆ. ಇದರ ನಡುವೆ ರಾಜ್ಯ ಸರ್ಕಾರದ ಮೇಲೆ BJP, JDS ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡ್ತಾನೆ ಬಂದಿದ್ದಾವೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯೇ ಒಂದು ಅಕ್ರಮವಾಗಿ ಸೈಟನ್ನು ಪಡೆದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ BJP ಮತ್ತು JDS ಆರೋಪಗಳನ್ನ ಮಾಡ್ತಾ ಇತ್ತು. ಅದರಲ್ಲೂ ಕೂಡ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ದೂರಿನ ಅನ್ವಯ ಇದೀಗ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಈ ವಿಚಾರಣೆಯ ತೀರ್ಪು ಇದೀಗ ಕಾಯ್ದಿರಿಸಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಮುಂದೆ ಏನಾಗತ್ತೆ ಅನ್ನುವಂಥ ಪ್ರಶ್ನೆ ಇದೀಗ ನಮ್ಮ ಮುಂದೆ ಇದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಮುಂದಿನ ಸಿಎಂ ಯಾರು? ಈ ಒಂದು ಪ್ರಶ್ನೆ ಇದೀಗ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲೂ ಕೂಡ ಸಿಎಂ ಆಗಲು ಕಾಂಗ್ರೆಸ್ನ ಕೈ ನಾಯಕರು ಸಾಕಷ್ಟು ಪೈಪೋಟಿಯನ್ನು ನಡೆಸ್ತಿದ್ದಾರೆ. ಅದರಲ್ಲೂ ಕೂಡ ಮೊದಲಿನಿಂದಲೂ ಕೂಡ ನಾನು ಸಿಎಂ ಆಗ್ತೀನಿ ಅಂತ ಕನಸು ಕಂಡಿರುವಂಥ DCM DK ಶಿವಕುಮಾರ್ ನಾನೇ ಸಿಎಂ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಟವಲನ್ನು ಹಾಕಿದ್ದಾರೆ. ಈ ಒಂದು ಚರ್ಚೆಗೆ ನಡುವೆ ಇದೀಗ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, G ಪರಮೇಶ್ವರ್ ಆಗಿರ್ಬೋದು, MB ಪಾಟೀಲ್, RV ದೇಶಪಾಂಡೆ, ಬಸವರಾಜ್ ದರ್ಶನಾಪುರ್ ಸೇರಿದಂತೆ ಹಲವಾರು ನಾಯಕರು ಕೂಡ ನಾನೇ ಸಿಎಂ ಆಗ್ತೀನಿ ಅಂತ ಈಗಾಗಲೇ ನೇರವಾಗಿ ಹೇಳ್ತಿದ್ದಾರೆ. ಈ ಒಂದು ನೆಕ್ಸ್ಟ್ ಸಿಎಂ ಯಾರು ಅನ್ನುವಂಥ ಚರ್ಚೆ ಇದೀಗ ಕಾಂಗ್ರೆಸ್ನಲ್ಲೇ ಶುರುವಾಗಿದೆ. ಹೀಗಾಗಿ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದರೂ ಹೈಕೋರ್ಟ್ನಲ್ಲಿ ತೀರ್ಪು ಬಂತು ಅಂದರೆ ಮುಂದಿನ ಸಿಎಂ ಯಾರಾಗ್ತಾರೆ, ಯಾರಿಗೆ ಹೆಚ್ಚಿನ ಒಲವಿದೆ, ಹೈಕಮಾಂಡ್ ಯಾರತ್ತ ಒಲವು ತೋರ್ತಿದೆ, ಯಾರಿಗೆ ಈ ಒಂದು ಸಿಎಂ ಪಟ್ಟ ಸಿಗತ್ತೆ ಅನ್ನುವಂಥ ಕಾತರ ಕಾಂಗ್ರೆಸ್ ನಾಯಕರು ಕೂಡ ಕಾಡ್ತಾ ಇದೆ. ನಾವು ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಗಮನಿಸ್ತಾ ಹೋದರೆ DCM DK ಶಿವಕುಮಾರ್ ಅವರು ಏನು ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದ್ದೇನೆ, 136 ಸೀಟನ್ನು ಗೆಲ್ಲೋದಕ್ಕೆ ನಾನೇ ಕಾರಣ ಅಂತ ಮೊದಲ ದಿನದಲ್ಲೂ ಕೂಡ ಹೇಳ್ತಾ ಬಂದಿದ್ದಾರೆ. ಆದರೆ ಇತ್ತ CM DCM ನಡುವಿನ ಏನು ಈ ಒಂದು ಮೂಡಾ ಪ್ರಕರಣದ ಕಿತ್ತಾಟ ಇದೆ, ಈ ಪ್ರಕರಣದಲ್ಲಿ CMಗೆ DK ಶಿವಕುಮಾರ್ ಅವರು ಬಂಡೆಯಾಗಿ ನಿಂತಿದ್ದಾರೆ. ಆದರೆ ಇದೇ ಒಂದು ಅಸ್ತ್ರದಲ್ಲಿ ಇದೀಗ ದಲಿತಾಸ್ತ್ರವನ್ನು ಹೂಡಲು ಕೂಡ ದೆಹಲಿಯ ಹೈಕಮಾಂಡ್ ಮುಂದಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಯಾಕಂದರೆ ಇತ್ತ BJP ಯಾವತ್ತೂ ಕಾಂಗ್ರೆಸ್ ಮೇಲೆ ಆರೋಪವನ್ನು ಮಾಡ್ತಾ ಬರ್ತಾ ಇತ್ತು. ಕಾಂಗ್ರೆಸ್ ಯಾವತ್ತು ದಲಿತ ವಿರೋಧಿ ಇದೆ, ದಲಿತರನ್ನು ಯಾವತ್ತೂ ಕೂಡ ಸಿಎಂ ಮಾಡಲ್ಲ ಅನ್ನೋಂಥ ಆರೋಪವನ್ನು ಮಾಡ್ತಾಯಿದ್ರು. ಇದಕ್ಕಾಗಿಯೇ ಈಗ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ರಾಜ್ಯದಲ್ಲಿ ದಲಿತರನ್ನು ಸಿಎಂ ಮಾಡೋ ಮೂಲಕ ಆ ಒಂದು ಆರೋಪಕ್ಕೆ ಒಂದು ನಾಂದಿಯನ್ನು ಹಾಡುವಂಥ ಕೆಲಸಕ್ಕೆ ಮುಂದಾಗ್ತಾರ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಇತ್ತ ಏನೋ ದೆಹಲಿ ಹೈಕಮಾಂಡ್ ನಿರ್ಣಯದತ್ತ ಒಲವು ತೋರೋದಾದರೆ ಹಾಗಾದರೆ ಯಾರಾಗ್ತಾರೆ ದೆಹಲಿಯಲ್ಲಿರುವಂಥ ಹೈಕಮಾಂಡರು ಹೇಳುವಂಥ ದಲಿತ ನಾಯಕರು ರಾಜ್ಯದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥ ಚರ್ಚೆ ಶುರುವಾಗುತ್ತೆ. ಹೀಗಾಗಿ ನಾವು ದಲಿತ ನಾಯಕರಂತ ಗುರುತಿಸೋಕೆ ಹೋದರೆ ಈಗ ಪ್ರಮುಖವಾಗಿ ಕಂಡುಬರುವಂಥದ್ದು ಗೃಹ ಸಚಿವ G ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಅಹಿಂದ ವರ್ಗಕ್ಕೆ ಸೇರ್ತಾರೆ. G ಪರಮೇಶ್ವರ್ ಅವರು ಕೂಡ ಅಹಿಂದ ವರ್ಗಕ್ಕೆ ಸೇರ್ಪಡ್ತಾರೆ. ಹೀಗಾಗಿ ದಲಿತರನ್ನು ಸಿಎಂ ಮಾಡೋ ಮೂಲಕ BJPಗೆ ಒಂದು ಟಕ್ಕರನ್ನು ನೀಡುವಂಥ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗತ್ತಾ ಅನ್ನೋದು ಒಂದು ಕಡೆ ಆದರೆ, ಲಿಂಗಾಯತ ಮತ್ತು ಒಕ್ಕಲಿಗರನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ನಿಟ್ಟಿನಲ್ಲಿ ಈ ಸಿದ್ದರಾಮಯ್ಯ ಅವರಿಂದ ತೆರವಾದ ಸ್ಥಾನಕ್ಕೆ DCM DK ಶಿವಕುಮಾರ್ ಅವರು ಬರ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಇದೆಲ್ಲವೂ ಕೂಡ ಏನು ಹೈಕೋರ್ಟ್ನ ತೀರ್ಪಿನ ಮೇಲೆ ನಿರ್ಧಾರವಾಗುವಂಥದ್ದು. CM ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯಂಥ ನಿರ್ಧಾರ ಆಗುತ್ತೆ, ಯಾವ ರೀತಿಯಂಥ ತೀರ್ಪನ್ನು ಹೈಕೋರ್ಟ್ ಕೊಡುತ್ತೆ ಅನ್ನೋದರ ಮೇಲೆ ಇದೆಲ್ಲವೂ ಕೂಡ ಇರುವಂಥದ್ದು. ಹೀಗಾಗಿ ಸಿಎಂ ರೇಸ್ನಲ್ಲಂತೂ ಇದೀಗ ಮುನ್ನೆಲೆಗೆ ಬಂದಿರುವಂಥದ್ದು MB ಪಾಟೀಲ್, DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ, G ಪರಮೇಶ್ವರ್, RV ದೇಶಪಾಂಡೆ ಹೀಗೆ ಹಲವು ನಾಯಕರು ಕೂಡ ಪೈಪೋಟಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಲಾಭವನ್ನು ಯಾರು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.